Hi, my dear students. Welcome to your science class. In the previous class, we were discussing about plant tissue, that is meristematic tissue. The growth of the plant occurs only in certain specific region. This is due to the presence of dividing tissue, and this dividing tissue is also known as meristematic tissue, and this meristematic tissue is found only at certain parts of the ಪ್ಲ್ಯಾಂಟಿನ ಕೆಲವು ಭಾಗಗಳಲ್ಲಿ ಮಾತ್ರ ಈ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಇರೋದು ಅಂತ ಹೇಳಿದ್ದಾರೆ. ಡಿಪೆಂಡಿಂಗ್ ಆನ್ ದ ರೀಜನ್ ವೇ ದೇ ಆರ್ ಫೌಂಡ್, ದಿಸ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಈಸ್ ಕ್ಲಾಸಿಫೈಡ್ ಇಂಟು 3 types, namely epical meristematic tissue, lateral meristematic tissue and intercalary meristematic tissue. In the figure you can see these are the 3 types of meristematic tissue. One is epical, second one intercalary, and the third one is lateral meristem. These are the 3 types of meristematic tissue. This apical meristem is present at the growing tips of stems and roots. ಇದು ಎಲ್ಲಿ ಸಿಗುತ್ತೆ ಎಪಿಕಲ್ ಮೆರಿಸ್ಟಮ್ ಅಂದರೆ ಇಟ್ ಈಸ್ ಫೌಂಡ್ ಅಟ್ ದ ಗ್ರೋಯಿಂಗ್ ಟಿಪ್ಸ್, ಗಿಡಗಳು ಬೆಳೆಯುವಂಥ ಜಾಗದಲ್ಲಿ ಮಾತ್ರ ಈ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಸಿಗುತ್ತೆ, ಎಸ್ಪೆಷಲಿ ಅಟ್ ಸ್ಟೆಮ್ಸ್ ಆ್ಯಂಡ್ ರೂಟ್ಸ್. The function of this apical meristem is to increase the length of the stem and root. ಗಿಡನ ಎತ್ತರ ಮಾಡೋದು ಮತ್ತು ರೂಟಿನ ಉದ್ದ ಜಾಸ್ತಿ ಮಾಡೋವಂಥ ಕೆಲಸನ ಎಪಿಕಲ್ ಮೆರಿಸ್ಟಮ್ ಮಾಡುತ್ತೆ. ಆ್ಯಂಡ್ ದ ಗರ್ತ್ ಆಫ್ ದ ಸ್ಟೆಮ್ ಆರ್ ರೂಟ್ ಇನ್ಕ್ರೀಸಸ್ ಡ್ಯೂ ಟು ಲ್ಯಾಟ್ರಲ್ ಮೆರಿಸ್ಟಮ್. ಗಿಡದ ಸುತ್ತಳತೆ, ಗಿಡ ದಪ್ಪ ಆಗೋದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಇಟ್ ಈಸ್ ಡಿಪೆಂಡೆಂಟ್ ಆನ್ ಲ್ಯಾಟ್ರಲ್ ಮೆರಿಸ್ಟಮ್. ಗಿಡ ದಪ್ಪ ಆಗ್ತಾ ಹೋಗಬೇಕು, ಅದ್ರ ಸೈಜ್ ಇನ್ಕ್ರೀಸ್ ಆಗಬೇಕು, ಅದ್ರ ಸುತ್ತಳತೆ ಜಾಸ್ತಿ ಆಗಬೇಕು ಅಂದರೆ ಇಟ್ ಈಸ್ ಪಾಸಿಬಲ್ ಓನ್ಲಿ ಬೈ ಲ್ಯಾಟ್ರಲ್ ಮೆರಿಸ್ಟಮ್. ಆ್ಯಂಡ್ ದಿಸ್ ಇಂಟರ್ಕೆಲರಿ ಮೆರಿಸ್ಟಮ್ ಈಸ್ ದ ಮೆರಿಸ್ಟಮ್ ಅಟ್ ದ ಬೇಸ್ ಆಫ್ ಲೀವ್ಸ್ ಆರ್ ಇಂಟರ್ನೋಡ್ಸ್. ಆ ಎಲೆಗಳ ಬೇಸಲ್ಲಿ ಅಥವಾ ಎಲೆಗಳ ಮಧ್ಯ ಇಂಟರ್ನೋಡ್ಗಳಲ್ಲಿ ಈ ಇಂಟರ್ಕೆಲರಿ ಮೆರಿಸ್ಟಮ್ ಇರುತ್ತೆ ಅಂತ ಹೇಳಿದರೆ. ದೀಸ್ ಆರ್ ದ ಟೈಪ್ಸ್ ಆಫ್ 3 ಎಪಿಕಲ್ ಮೆರಿಸ್ಟಮ್. ಆ್ಯಂಡ್ ದ ಸೆಲ್ಸ್ ಆಫ್ ದಿಸ್ ಎಪಿಕಲ್ ಮೆರಿಸ್ಟಮ್ ಟಿಶ್ಯೂ ಅಂದರೆ ಹೇಳಿದ್ದೀವಿ ಗ್ರೂಪ್ ಆಫ್ ಸೆಲ್ಸ್ ಅಂತ, ಹೌದಾ? ಈ ಮೆರಿಸ್ಟಮ್ ಟಿಶ್ಯೂಸಲ್ಲಿರುವಂತಹ ಸೆಲ್ಗಳು ಹೇಗಿರ್ತವೆ ಅಂದರೆ ದೇ ಆರ್ ವೆರಿ ಆ್ಯಕ್ಟಿವ್ ಆ್ಯಂಡ್ ದೇ ಹ್ಯಾವ್ ಡೆನ್ಸ್ ಸೈಟೋಪ್ಲಾಸಮ್. ತುಂಬ ಆ್ಯಕ್ಟಿವ್ ಆಗಿರುತ್ತೆ, ಸೈಟೋಪ್ಲಾಸಮ್ ತುಂಬ ಥಿಕ್ಕಾಗಿ ಇರುತ್ತೆ. ಆ್ಯಂಡ್ ದ ಸೆಲ್ಯುಲೋಸ್, ಔಟರ್ ಕವರಿಂಗ್ ಈಸ್ ಕಾಲ್ಡ್ ಸೆಲ್ಯುಲೋಸ್. ಇಟ್ ಈಸ್ ವೆರಿ ಥಿನ್ ಆ್ಯಂಡ್ ಹ್ಯಾವಿಂಗ್ ಪ್ರಾಮಿನೆಂಟ್ ನ್ಯೂಕ್ಲಿಯೈ. ಆ್ಯಂಡ್ ದೀಸ್ ಸೆಲ್ಸ್ ಆಫ್ ಮೆರಿಸ್ಟಮ್ ದೇ ಲ್ಯಾಕ್ ವ್ಯಾಕ್ಯೂಲ್ಸ್. ವ್ಯಾಕ್ಯೂಲ್ಸ್ ಮೀನ್ಸ್ ಸ್ಟೋರೇಜ್ನ ಕೆಲಸ ಮಾಡುತ್ತೆ. ಅದು ಈ ವ್ಯಾಕ್ಯೂಲ್ಸು ಮೆರಿಸ್ಟಮ್ನ ಸೆಲ್ಸಲ್ಲಿ, ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಸೆಲ್ಸಲ್ಲಿ ಇರಲ್ಲ ಅಂತ ಹೇಳಿದ್ದೆ. ನೆಕ್ಸ್ಟ್ ಟೈಪ್ ಆಫ್ ಪ್ಲ್ಯಾಂಟ್ ಟಿಶ್ಯೂ ಈಸ್ ಪರ್ಮನೆಂಟ್ ಟಿಶ್ಯೂ. ಸೆಕೆಂಡ್ ಒನ್ ಈಸ್ ಪರ್ಮನೆಂಟ್ ಟಿಶ್ಯೂ. ಆ್ಯಂಡ್ ದಿಸ್ ಟಿಶ್ಯೂಸ್ ಟೇಕ್ ಅಪ್ ಅ ಸ್ಪೆಸಿಫಿಕ್ ರೋಲ್ ಆ್ಯಂಡ್ ಲಾಸ್ ದ ಎಬಿಲಿಟಿ ಟು ಡಿವೈಡ್. ಇವು ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಕಂಪ್ಲೀಟಾಗಿ ಡಿವೈಡ್ ಆದಮೇಲೆ ಬರುವಂತಹ ಟಿಶ್ಯೂ ಪರ್ಮನೆಂಟ್ ಟಿಶ್ಯೂಗಳಾಗಿರ್ತವೆ. ಆ್ಯಂಡ್ ದೇ ಓನ್ ಡಿವೈಡ್ ಫರ್ದರ್, ಮತ್ತು ಅವು ಡಿವೈಡ್ ಆಗುವಂಥ ಕೆಪಾಸಿಟಿನ ಕಳ್ಕೊಂಡಿರ್ತವೆ. ಸೊ ಅದಕ್ಕೋಸ್ಕರನೇ ಅವನ್ನ ಪರ್ಮನೆಂಟ್ ಟಿಶ್ಯೂ ಅಂತ ಹೇಳ್ತೀವಿ. ದೇ ಡೋಂಟ್ ಹ್ಯಾವ್ ದ ಕೆಪಾಸಿಟಿ ಟು ಡಿವೈಡ್, ಸೊ ದೇ ಆರ್ ಕನ್ಸಿಡರ್ಡ್ ಆ್ಯಸ್ ಪರ್ಮನೆಂಟ್ ಟಿಶ್ಯೂ. The process of taking up a permanent shape, size and a function is called differentiation. ಈ ಟಿಶ್ಯೂಗಳು ಒಂದು ಡೆಫಿನೆಟ್ ಶೇಪು, ಸೈಜ್ ಮತ್ತು ಫಂಕ್ಷನ್ನ ಮಾಡೋದನ್ನ ಡಿಫ್ರೆನ್ಷಿಯೇಷನ್ ಅಂತ ಹೇಳ್ತೀವಿ. ಸೆಲ್ಸ್ ಆಫ್ ದಿಸ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಡಿಫ್ರೆನ್ಷಿಯೇಟ್ ಟು ಫಾರ್ಮ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪರ್ಮನೆಂಟ್ ಟಿಶ್ಯೂ. ಈ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಡಿಫ್ರೆನ್ಸಿಯೇಟ್ ಆಗಿ ಫೈನಲ್ ಆಗಿ ಡಿವೈಡ್ ಆಗಿ ಪರ್ಮನೆಂಟ್ ಟಿಶ್ಯೂಸ್ನ ಕೊಡ್ತವೆ ಅಂತ ಹೇಳಿದ್ದಾರೆ. And the first type of simple permanent tissue is simple permanent tissue. ಇದನ್ನು ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ದಿಸ್ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಈಸ್ ಪ್ಯಾರಂಕೈಮಾ. ದಿಸ್ ಈಸ್ ಅ ಬೇಸಿಕ್ ಪ್ಯಾಕಿಂಗ್ ಟಿಶ್ಯೂ. ಸಿಂಪಲ್ ಪರ್ಮನೆಂಟ್ ಟಿಶ್ಯೂನ ಬೇಸಿಕ್ ಪ್ಯಾಕಿಂಗ್ ಟಿಶ್ಯೂ ಅಂತ ಹೇಳ್ತೀವಿ. ದಿಸ್ ಟಿಶ್ಯೂ ಈಸ್ ಪ್ಯಾರಂಕೈಮಾ. ದಿಸ್ ಈಸ್ ಅ ಟೈಪ್ ಆಫ್ ಪರ್ಮನೆಂಟ್ ಟಿಶ್ಯೂ. ಆ್ಯಂಡ್ ದೇ ಆರ್ ಲೀವ್ ಸೆಲ್ಸ್. ದೀಸ್ ಪರ್ಮನೆಂಟ್ ಟಿಶ್ಯೂಸ್ ಆರ್ ಹ್ಯಾವಿಂಗ್ ಲೀವ್ ಸೆಲ್ಸ್, ಅಂದರೆ ಜೀವಂತ ಇರುವಂತಹ ಸೆಲ್ಸ್ನ ಹೊಂದಿದ್ದಾವೆ. ಆ್ಯಂಡ್ ದೀಸ್ ಸೆಲ್ಸ್ ಆಫ್ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಆರ್ ಲೂಸ್ಲಿ ಪ್ಯಾಕ್ಡ್. ಅದರೊಳಗಡೆ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಥವಾ ಪ್ಯಾರಂಕೈಮಾದಲ್ಲಿರುವಂತಹ ಸೆಲ್ಸು ಲೂಸ್ ಆಗಿ ಪ್ಯಾಕ್ ಆಗಿರುತ್ತೆ ಅಂತ I have told you. And there will be large space between cells. ಒಂದು ಸೆಲ್ಗೂ ಇನ್ನೊಂದು ಸೆಲ್ಗೂ
ಸ್ಪೇಸ್ ಇರುತ್ತೆ ಅಂತ ಹೇಳಿದ್ದೆ. ದಿಸ್ ಈಸ್ ಅಬೌಟ್ ಪ್ಯಾರಂಕೈಮಾ ಟಿಶ್ಯೂ. ಪ್ಯಾರಂಕೈಮಾ ಟಿಶ್ಯೂಸ್, ದೇ ಹ್ಯಾವ್ ಲೀವ್ ಸೆಲ್ಸ್ and they are loosely packed and having large spaces between cells. Okay, next function of this parenchyma ಏನು ಕೆಲಸನ ಮಾಡುತ್ತೆ ಅಂದರೆ, ದಿಸ್ ಟಿಶ್ಯೂ ಪ್ರೊವೈಡ್ಸ್ ಸಪೋರ್ಟ್ ಟು ಪ್ಲಾಂಟ್ಸ್ ಆ್ಯಂಡ್ ಆಲ್ಸೋ ಸ್ಟೋರ್ಸ್ ಫುಡ್. ಗಿಡಗಳಿಗೆ ಸಪೋರ್ಟ್ನ ಕೊಡೋದ್ರ ಮುಖಾಂತರ ಮತ್ತು ಫುಡ್ನ ಸ್ಟೋರ್ ಮಾಡೋದ್ರಲ್ಲಿ ಈ ಪ್ಯಾರಂಕೈಮಾ ಟಿಶ್ಯೂ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಇನ್ ಸಮ್ ಕೇಸಸ್, ಇನ್ ಸಮ್ ಸಿಚುವೇಶನ್, ಕೆಲವು ಕಡೆ ಈ ಪ್ಯಾರಂಕೈಮಾ ಟಿಶ್ಯೂಯಲ್ಲಿ ಕ್ಲೋರಂಕೈಮಾ ಇರುತ್ತಂತೆ. ದಿಸ್ ಪ್ಯಾರಂಕೈಮಾ ಇಟ್ ಕಂಟೈನ್ಸ್ ಕ್ಲೋರೋಫಿಲ್. ಪ್ಯಾರಂಕೈಮಾದಲ್ಲಿ ಕ್ಲೋರೋಫಿಲ್ ಇರುತ್ತೆ. ಅಂತಹ ಟಿಶ್ಯೂಸ್ನ, ಇಫ್ ದ ಟಿಶ್ಯೂ ಕಂಟೈನ್ಸ್ ಕ್ಲೋರೋಫಿಲ್, ವಿ ಕನ್ಸಿಡರ್ ಇಟ್ ಆ್ಯಸ್ ಕ್ಲೋರಂಕೈಮಾ. ಪ್ಯಾರಂಕೈಮಾ ಟಿಶ್ಯೂ ಅಲ್ಲೇ ಕ್ಲೋರೋಫಿಲ್ ಇತ್ತು ಅಂದರೆ ಅದನ್ನು ಕ್ಲೋರಂಕೈಮಾ ಅಂತ ಹೇಳ್ತೀವಿ. If the parenchyma tissue contains chlorophyll, we call it as ಕ್ಲೋರಂಕೈಮಾ. ಏನಂತೀವಿ ಅದನ್ನು? ವಿ ಕಾಲ್ ಇಟ್ ಆಸ್ ಕ್ಲೋರಂಕೈಮಾ. ಏನಪ್ಪ ಫಂಕ್ಷನ್ ಈ ಕ್ಲೋರಂಕೈಮಾ ಅದು ಅಂದರೆ, ಹಿಯರ್ ಯು ಕ್ಯಾನ್ ಸಿ ದಿಸ್ ಈಸ್ ಕ್ಲೋರಂಕೈಮಾ. ಇಫ್ ದ ಪ್ಯಾರಂಕೈಮಾ ಟಿಶ್ಯೂ ಕಂಟೈನ್ಸ್ ಕ್ಲೋರೋಫಿಲ್, ವಿ ಕಾಲ್ ಇಟ್ ಆಸ್ ಕ್ಲೋರಂಕೈಮಾ. ಆ್ಯಂಡ್ ದ ಫಂಕ್ಷನ್ ಈಸ್ ಇಟ್ ಪರ್ಫಾರ್ಮ್ಸ್ ಫೋಟೋಸಿಂಥಸಿಸ್ ಕೆಲಸನ ಮಾಡುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಇನ್ ಅಕ್ವೆಟಿಕ್ ಪ್ಲ್ಯಾಂಟ್ಸ್ ಮೀನ್ಸ್ ದ ಪ್ಲ್ಯಾಂಟ್ಸ್ ದಟ್ ಗ್ರೋ ಇನ್ ವಾಟರ್. ನೀರಲ್ಲಿ ಬೆಳೆಯುವಂತಹ ಗಿಡಗಳನ್ನು ಅಕ್ವೆಟಿಕ್ ಪ್ಲ್ಯಾಂಟ್ಸ್ ಅಂತ ಹೇಳ್ತೀವಿ. ಇದರಲ್ಲೂ ಪ್ಯಾರಂಕೈಮಾ ಟಿಶ್ಯೂಸ್ ಇರುತ್ತೆ. ಇಲ್ಲಿರುವಂಥ ಪ್ಯಾರಂಕೈಮಾ ಟಿಶ್ಯೂಸ್ ಏನು ಮಾಡುತ್ತಪ್ಪ ಅಂದರೆ, ದೇ ಹೆಲ್ಪ್ಸ್ ದ ಪ್ಲ್ಯಾಂಟ್ ಟು ಫ್ಲೋಟ್. ನೀರಲ್ಲಿ ತೇಲೋದಕ್ಕೆ ಹೆಲ್ಪ್ ಮಾಡುತ್ತೆ. ದೇ ಹೆಲ್ಪ್ ದ ಪ್ಲ್ಯಾಂಟ್ ಟು ಫ್ಲೋಟ್. ಇಲ್ಲಿರುವಂತಹ ಅಕ್ವಾಟಿಕ್ ಪ್ಲ್ಯಾಂಟ್ಸಲ್ಲಿರುವಂಥ ಪ್ಯಾರಂಕೈಮಾ ಟಿಶ್ಯೂ ಹೆಲ್ಪ್ಸ್ ದ ಪ್ಲ್ಯಾಂಟ್ ಟು ಫ್ಲೋಟ್. ಅಂತಹ ಟಿಶ್ಯೂಸ್ನ ಏನಂತೀವಿ ಅಂದರೆ, ವಿ ಕಾಲ್ ದೋಸ್ ಟೈಪ್ ಆಫ್ ಟಿಶ್ಯೂಸ್ ಆ್ಯಸ್ ಏರಂಕೈಮಾ. ದ ಪ್ಯಾರಂಕೈಮಾ ಟಿಶ್ಯೂ ಫೌಂಡ್ ಇನ್ ಅಕ್ವಾಟಿಕ್ ಪ್ಲ್ಯಾಂಟ್ಸ್ ಅಂದರೆ ನೀರಲ್ಲಿರುವಂತಹ ಪ್ಲ್ಯಾಂಟ್ಸು, ಅಲ್ಲಿರುವಂತಹ ಪ್ಯಾರಂಕೈಮಾ ಟಿಶ್ಯೂನ ಏರಂಕೈಮಾ ಅಂತ ಹೇಳ್ತೀವಿ. ಫಂಕ್ಷನ್ ಆಫ್ ದಿಸ್ ಏರಂಕೈಮಾ, ಇಟ್ ಹೆಲ್ಪ್ಸ್ ಪ್ಲ್ಯಾಂಟ್ಸ್ ಟು ಫ್ಲೋಟ್. ನೀರಲ್ಲಿ ಫ್ಲೋಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ದ ಪ್ಯಾರಂಕೈಮಾ ಆಫ್ ಸ್ಟೆಮ್ಸ್ ಆ್ಯಂಡ್ ರೂಟ್ ಆಲ್ಸೋ ಸ್ಟೋರ್ಸ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ವಾಟರ್. ಅದಕ್ಕಿಂತ ಮುಂಚೆ ಪ್ಯಾರಂಕೈಮಾ ಏನು ಮಾಡುತ್ತೆ ಅಂತ ಹೇಳಿದ್ವಿ, ಇಟ್ ಸಪೋರ್ಟ್ಸ್ ದ ಪ್ಲ್ಯಾಂಟ್ ಆ್ಯಂಡ್ ಸ್ಟೋರ್ಸ್ ಫುಡ್ ಅಂತ ಹೇಳಿದ್ವಿ. ಪ್ಯಾರಂಕೈಮಾ ಟಿಶ್ಯೂನ ಫಂಕ್ಷನ್ ಸ್ಟೋರಿಂಗ್ ಫುಡ್ ಆ್ಯಂಡ್ ಸಪೋರ್ಟಿಂಗ್ ದ ಪ್ಲ್ಯಾಂಟ್ ಅಂತ ಹೇಳಿದ್ವಿ. ಅಲಾಂಗ್ ವಿತ್ ದಟ್, ಸ್ಟೆಮ್ಮಿನ ಪ್ಯಾರಂಕೈಮಾ ಆಫ್ ಸ್ಟೆಮ್ಸ್ ಅಂದರೆ ಪ್ಯಾರಂಕೈಮಾ ಟಿಶ್ಯೂ ಫೌಂಡ್ ಇನ್ ಸ್ಟೆಮ್ಸ್ ಆ್ಯಂಡ್ ರೂಟ್ಸ್, ದೇ ಸ್ಟೋರ್ಸ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ವಾಟರ್. ಸ್ಟೆಮ್ ಮತ್ತು ರೂಟಲ್ಲಿರುವಂತಹ ಪ್ಯಾರಂಕೈಮಾಗಳು ನ್ಯೂಟ್ರಿಯೆಂಟ್ಸ್ನ ಮತ್ತು ವಾಟರ್ನ ಸ್ಟೋರ್ ಮಾಡೋವಂಥ ಕೆಲಸನ ಮಾಡುತ್ತೆ. ನೆಕ್ಸ್ಟ್, ದ ಫ್ಲೆಕ್ಸಿಬಿಲಿಟಿ ಇನ್ ಪ್ಲ್ಯಾಂಟ್ಸ್. ಗಿಡಗಳು ಈಸಿಯಾಗಿ ಬೆಂಡ್ ಆಗಬೇಕು. ನೋಡಿರ್ತೀರ ಯಾವ್ದಾದ್ರು ಪ್ಲ್ಯಾಂಟ್ ಅಂದರೆ ಇಟ್ ಬೆಂಡ್ಸ್ ಇನ್ ದ ಡೈರೆಕ್ಷನ್ ಆಫ್ ವಿಂಡ್ ಆರ್ ವಾಟರ್. ಗಾಳಿ ಬೀಸಿದ ಕಡೆ ಅಥವಾ ನೀರು ಹರಿದ ಕಡೆ ದೇ ಯೂಸ್ ಟು ಬೆಂಡ್. ಇಟ್ ಈಸ್ ಡ್ಯೂ ಟು ವಾಟ್? ಯಾಕೆ ಅಥವಾ ಯಾವುದರಿಂದ ಹೀಗಾಗುತ್ತೆ ಅಂದರೆ, ಇಟ್ ಈಸ್ ಡ್ಯೂ ಟು ಅನದರ್ ಪ್ಯಾರಂಕೈಮಾ ಟಿಶ್ಯೂ ಕಾಲ್ಡ್ ಕೋಲಂಕೈಮಾ. ಅಲ್ಲಿರುವಂತಹ ಇನ್ನೊಂದು ಟಿಶ್ಯೂ ಬಂದ್ಬಿಟ್ಟು ಕೋಲಂಕೈಮಾ. ಈ ಕೋಲಂಕೈಮಾ ಟಿಶ್ಯೂಯಿಂದನೇ ಪ್ಲ್ಯಾಂಟ್ಸು ಈಸಿಯಾಗಿ ಫ್ಲೆಕ್ಸಿಬಲ್ ಆಗಿ ಇದ್ದಾವೆ. ಫ್ಲೆಕ್ಸಿಬಲ್ ಅಂದರೆ ಈಸಿಯಾಗಿ ಎಲ್ಲ ಡೈರೆಕ್ಷನಲ್ಲೂ ಬೆಂಡ್ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡಿರ್ತೀರ ಸಣ್ಣ ಗಿಡಗಳು ಬೆಂಡ್ ಆಗ್ತವೆ, ಬಟ್ ದೇ ವೋಂಟ್ ಬ್ರೇಕ್, ಮುರಿದು ಹೋಗಲ್ಲ. ಈ ಕೋಲಂಕೈಮಾ ಟಿಶ್ಯೂನ ಇನ್ನೊಂದು ಫಂಕ್ಷನ್ ಏನಪ್ಪ ಅಂದರೆ, ಇಟ್ ಆಲ್ಸೋ ಪ್ರೊವೈಡ್ಸ್ ಮೆಕ್ಯಾನಿಕಲ್ ಸಪೋರ್ಟ್ ಟು ದ ಪ್ಲ್ಯಾಂಟ್ಸು ಸ್ಟ್ರೈಟಾಗಿ ನಿಲ್ಲೋದಕ್ಕೆ ಮತ್ತು ಈಸಿಯಾಗಿ ಬೆಂಡ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಕೋಲಂಕೈಮಾ. ಇಟ್ ಕ್ಯಾನ್ ಬಿ ಬೆಂಟ್ ಇನ್ ಎನಿ ಡೈರೆಕ್ಷನ್. ಯಾವುದೇ ಡೈರೆಕ್ಷನಲ್ಲಿ ಬೇಕಾದರೂ ಗಿಡನ ಬಗ್ಗಿಸ್ಬೋದು. ಯಾವುದರಿಂದ? ಡ್ಯೂ ಟು ಅ ಪರ್ಮನೆಂಟ್ ಟಿಶ್ಯೂ ಕಾಲ್ಡ್ ಕೋಲಂಕೈಮಾ. ಆ್ಯಂಡ್ ದಿಸ್ ಟಿಶ್ಯೂ ಈಸ್ ಫೌಂಡ್ ಇನ್ ಲೀಫ್ ಸ್ಟಾಕ್ಸ್. ಎಲೆಯ ತುದಿಗಳಲ್ಲಿ, ಅದು ಎಲೆ ಕೆಳಗಡೆ ಏನು ಇದಿರುತ್ತೆ, ಒಂದು ಸಣ್ಣ ಕಡ್ಡಿ ಥರ ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ. ಆ್ಯಂಡ್ ದಿಸ್ ಟಿಶ್ಯೂ ಸೆಲ್ಸ್ ಆರ್ ಲಿವಿಂಗ್. ಈ ಕೋಲಂಕೈಮಾ ಟಿಶ್ಯೂ ಅಲ್ಲಿರೋ ಸೆಲ್ಸ್ಗಳು ಲಿವಿಂಗ್ ಟಿಶ್ಯೂ, ಬದುಕಿರುವಂತಹ ಟಿಶ್ಯೂಗಳಾಗಿದೆ. ಎಲಾಂಗೇಟೆಡ್, ಉದ್ದ ಇದೆ. ಆ್ಯಂಡ್ ಇರ್ರೆಗ್ಯುಲರ್ಲಿ ತಿಕ್ಡ್ ಅಟ್ ದ ಕಾರ್ನರ್ಸ್. ತುದಿಗಳಲ್ಲಿ ಇರ್ರೆಗ್ಯುಲರ್ ಆಗಿ ತಿಕ್ಕಾಗಿದೆ, ಒಂದೇ ಸಮವಾಗಿ ದಪ್ಪ ಇಲ್ಲ, ಇರ್ರೆಗ್ಯುಲರ್ ಆಗಿ ತಿಕ್ಕಾಗಿದೆ. ಆ್ಯಂಡ್ ದೆರ್ ಇಸ್ ವೆರಿ ಲಿಟ್ಲ್ ಇಂಟರ್ಸೆಲ್ಯುಲಾರ್ ಸ್ಪೇಸ್. ಒಂದು ಸೆಲ್ಗೂ ಇನ್ನೊಂದು ಸೆಲ್ಗೂ ಸ್ಪೇಸ್ ಕಡಿಮೆ ಇದೆ ಅಂತ ಹೇಳಿದ್ದಾರೆ.
ಇಲ್ಲಿ ನೋಡಿರೋಂತಹ ಪ್ಯಾರಂಕೈಮಾ ಟಿಶ್ಯೂಗಳು ಯಾವ್ಯಾವುದು, ಒಂದು ಕ್ಲೋರಂಕೈಮಾ, ಏರಂಕೈಮಾ, ಕೋಲಂಕೈಮಾ. ದೀಸ್ ಆರ್ ದ 3 ಟೈಪ್ಸ್ ಆಫ್ ಪ್ಯಾರಂಕೈಮಾ ಟಿಶ್ಯೂ ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್ ಇಲ್ಲಿ ತನಕ ನೋಡಿರೋ ಅಂಥದ್ದು. ಕ್ಲೋರಂಕೈಮಾ ಹೆಲ್ಪ್ಸ್ ಇನ್ ಫೋಟೋಸಿಂಥಸಿಸ್, ಏರಂಕೈಮಾ ಹೆಲ್ಪ್ಸ್ ಇನ್ aquatic plants ಫಾರ್ ಫ್ಲೋಟಿಂಗ್, ಕೋಲಂಕೈಮಾ ಇಟ್ ಸಪೋರ್ಟ್ಸ್ ದ ಪ್ಲಾಂಟ್ಸ್ ವಿತೌಟ್ ಬ್ರೇಕಿಂಗ್. ಹೌದಾ? ನೆಕ್ಸ್ಟ್ ಹಿಯರ್ ಇನ್ ದ ಫಿಗರ್ ಯು ಕ್ಯಾನ್ ಸಿ ಪ್ಯಾರಂಕೈಮಾ ಟಿಶ್ಯೂ. ಇದು ಬಿ ಏನಿದೆ ಇದು ದಿಸ್ ಈಸ್ ಕೋಲಂಕೈಮಾ. ಇರ್ರೆಗ್ಯುಲರ್ ಥಿಕ್ಕನಿಂಗ್ ಆಗಿದೆ ನೋಡ್ರಿ. ಇಲ್ಲಿ ನೋಡ್ಬೋದು ಇರ್ರೆಗ್ಯುಲರ್ ಆಗಿ ಕಾರ್ನರ್ಗಳಾಗಿ ಇರ್ರೆಗ್ಯುಲರ್ ಥಿಕ್ಕನಿಂಗ್ ಇದೆ. ಮತ್ತು ಇಲ್ಲಿ ಸ್ಪೇಸ್ ಇದೆ, ಇಂಟರ್ಸೆಲ್ಯುಲಾರ್ ಸ್ಪೇಸ್ ಅಂತ ಹೇಳ್ತೀವಿ. ಇಂಟರ್ಸೆಲ್ಯುಲಾರ್ ಸ್ಪೇಸು ಕಡಿಮೆ ಇದೆ ಕೋಲಂಕೈಮಾದಲ್ಲಿ. ರೈಟ್, ದಿಸ್ ಈಸ್ ಅಬೌಟ್ ಕೋಲಂಕೈಮಾ ಟಿಶ್ಯೂ. ಆ್ಯಂಡ್ ಒನ್ ಮೋರ್ ತೋರಿಸಿದರೆ, ಎ ಬಂದುಬಿಟ್ಟು ಪ್ಯಾರಂಕೈಮಾ, ಅದರಲ್ಲಿ ಟ್ರಾನ್ಸ್ಫರ್ ಸೆಕ್ಷನ್. ಬಿ ಈಸ್ ಕೋಲಂಕೈಮಾ, ದಿಸ್ ಈಸ್ ಕೋಲಂಕೈಮಾ ಸುತ್ತ. ದಿಸ್ ಈಸ್ ಆಲ್ಸೋ ಕೋಲಂಕೈಮಾ ಆ್ಯಂಡ್ ದಿಸ್ ಈಸ್ ಆಲ್ಸೋ ಕೋಲಂಕೈಮಾ ಟಿಶ್ಯೂ. ನೆಕ್ಸ್ಟ್, ಆ್ಯಂಡ್ ಸಿ that I'll tell you, that is one more type of parenchyma tissue. One more type of permanent tissue is sclerenchyma. Sclerenchyma, it is another type of permanent tissue. It is the tissue which makes the plant hard and stiff. ಗಿಡನ ಗಟ್ಟಿ ಮಾಡೋವಂಥದ್ದು, ಹಾರ್ಡ್ ಮಾಡೋವಂಥದ್ದು, ಸ್ಟಿಫ್ ಆಗಿ ಸ್ಟ್ರೇಟ್ ಆಗಿ ನಿಲ್ಲೋಂಗೆ ಮಾಡೋವಂಥ ಟಿಶ್ಯೂ ಬಂದ್ಬಿಟ್ಟು ಸ್ಕ್ಲೀರೆಂಕೈಮಾ. ಈ ತೆಂಗಿನಕಾಯಿ ಚಿಪ್ಪು, ಆ ನಾರುಗಳಲ್ಲಿರೋವಂಥದ್ದು ಸ್ಕ್ಲೀರೆಂಕೈಮಾ ಟಿಶ್ಯೂ. ದ ಸೆಲ್ಸ್ ಆಫ್ ದಿಸ್ ಟಿಶ್ಯೂ ಆರ್ ಡೆಡ್. ಸ್ಕ್ಲೀರೆಂಕೈಮಾ ಟಿಶ್ಯೂ ಅಲ್ಲಿರುವಂಥ ಸೆಲ್ಗಳು ಸತ್ತಿರೋ ಅಂಥದ್ದು ಡೆಡ್ ಸೆಲ್ಸ್ ಅವು. ಆ್ಯಂಡ್ ದೇ ಆರ್ ಲಾಂಗ್, ಉದ್ದ ಇರ್ತವೆ, ನ್ಯಾರೋ, ಮಧ್ಯದಲ್ಲಿ ಸ್ಪೇಸ್ ಕಡಿಮೆ ಇರುತ್ತೆ. ಆ್ಯಂಡ್ ದ ವಾಲ್ಸ್ ಆರ್ ಥಿಕ್ಕನೆಡ್ ಡ್ಯೂ ಟು ಲಿಗ್ನಿನ್ ಡಿಪಾಸಿಷನ್. ಆ ಸೆಲ್ಲಿನ ಗೋಡೆಗಳೇನಿದೆ ಲಿಗ್ನಿನ್ ಡಿಪಾಸಿಷನ್ ಆಗಿ ತಿಕ್ಕಾಗಿದೆ ಅಂತ ಹೇಳಿದ್ದಾರೆ. ಆ್ಯಂಡ್ these walls are so thick that there is no intercellular space or internal space. ಒಂದು ಸೆಲ್ಗೂ ಇನ್ನೊಂದು ಸೆಲ್ಗೂ ಮಧ್ಯದಲ್ಲಿ ಸ್ಪೇಸ್ ಇಲ್ಲ ಅಂತ ಹೇಳಿದ್ದಾರೆ. ಈ ಟಿಶ್ಯೂ ಎಲ್ಲಿರುತ್ತಪ್ಪ ಅಂದರೆ, ದಿಸ್ ಟಿಶ್ಯೂ ಇಸ್ ಪ್ರೆಸೆಂಟ್ ಇನ್ ದ ಸ್ಟೆಮ್ಸ್ ಅರೌಂಡ್ ಅ ವ್ಯಾಸ್ಕ್ಯುಲಾರ್ ಬಂಡಲ್. ಈ ಗಿಡದ ಸ್ಟೆಮ್ಮಿನಲ್ಲಿ ಮಧ್ಯ ವ್ಯಾಸ್ಕ್ಯುಲಾರ್ ಬಂಡಲ್ ಇರುತ್ತೆ, ಅದ್ರ ಸುತ್ತ ಈ ಗಟ್ಟಿ ಕಡ್ಡಿಗಳಿರುತ್ತೆ ನೋಡಿದ್ದೀರಾ, ಆ ಹಾರ್ಡ್ ಪಾರ್ಟೇ ಸ್ಕ್ಲೀರೆಂಕೈಮಾ ಟಿಶ್ಯೂ ಇರೋದ್ರಿಂದ ಆಗಿದೆ. ದಿಸ್ ಸ್ಕ್ಲೀರೆಂಕೈಮಾ ಟಿಶ್ಯೂ ಇಸ್ ಪ್ರೆಸೆಂಟ್ ಇನ್ ಸ್ಟೆಮ್ಸ್ ಅರೌಂಡ್ ವ್ಯಾಸ್ಕ್ಯುಲಾರ್ ಬಂಡಲ್ಸ್ ಆ್ಯಂಡ್ ಇನ್ ದ ವೇನ್ಸ್ ಆಫ್ ಲೀವ್ಸ್ ಆ್ಯಂಡ್ ಇನ್ ದ ಹಾರ್ಡ್ ಕವರಿಂಗ್ ಆಫ್ ಸೀಡ್ಸ್. ಈ ಹಣ್ಣುಗಳ ಮೇಲ್ಗಡೆ ಸಿಪ್ಪೆ ಇರುತ್ತೆ ಅಲ್ವಾ, ದಪ್ಪ ಸಿಪ್ಪೆ, ಅದರಲ್ಲೂ ಸ್ಕ್ಲೀರೆಂಕೈಮಾ ಟಿಶ್ಯೂ ಇರುತ್ತೆ. ಮತ್ತು ಎಲೆಯ ವೇನ್ಸ್ಗಳಲ್ಲೂ ಸ್ಕ್ಲೀರೆಂಕೈಮಾ ಟಿಶ್ಯೂ ಇರುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ದಿಸ್ ಸ್ಕ್ಲೀರೆಂಕೈಮಾ ಟಿಶ್ಯೂ ಪ್ರೊವೈಡ್ ಸ್ಟ್ರೆಂತ್ ಟು ದ ಪ್ಲ್ಯಾಂಟ್ಸ್. ಪ್ಲ್ಯಾಂಟಿನ ಪಾರ್ಟ್ಗಳಿಗೆ ಸ್ಟ್ರೆಂತ್ನ ಪ್ರೊವೈಡ್ ಮಾಡುತ್ತೆ. ಸ್ಕ್ಲೀರೆಂಕೈಮಾ ಟಿಶ್ಯೂ ಇಟ್ಸ್ ಅ ಡೆಡ್ ಟಿಶ್ಯೂ. ಅದು ಡೆಡ್ ಟಿಶ್ಯೂ. ಯಾಕಪ್ಪ ಅಂದರೆ ಅದರಲ್ಲಿರುವಂಥ ಸೆಲ್ಸು ಡೆಡ್ ಆಗಿದೆ ಅಂತ ಹೇಳಿದ್ದಾರೆ. ಆ್ಯಂಡ್ ದ ಸೆಲ್ಸ್ ಆಫ್ ದಿ ಸ್ಕ್ಲೀರೆಂಕೈಮಾ ಟಿಶ್ಯೂ ಇಸ್ ಹ್ಯಾವಿಂಗ್ ಲಿಗ್ನಿನ್ ಡಿಪಾಸಿಷನ್. ಒಂದು ಮಾರ್ಕಿಗೆ ಬರೋದಾದರೆ, ಸ್ಕ್ಲೀರೆಂಕೈಮಾ ಟಿಶ್ಯೂ ಅಲ್ಲಿರುವಂತಹ ಡೆಪಾಸಿಷನ್ನ ಏನಂತೀವಿ, ಲಿಗ್ನಿನ್ ಡೆಪಾಸಿಷನ್ ಅಂತ ಹೇಳ್ತೀವಿ. ಅಲ್ಲಿರುವಂಥ ಕೆಮಿಕಲ್ ಸಬ್ಸ್ಟೆನ್ಸ್ ಬಂದ್ಬಿಟ್ಟು ಲಿಗ್ನಿನ್. ಎಲ್ಲಿದೆ ಅಂದರೆ, ದಿಸ್ ಟಿಶ್ಯೂ ಇಸ್ ಪ್ರೆಸೆಂಟ್ ಇನ್ ಸ್ಟೆಮ್ಸ್ ಆ್ಯಂಡ್ ಇನ್ ದ ವೇನ್ಸ್ ಆಫ್ ಲೀವ್ಸ್ ಆ್ಯಂಡ್ ಇನ್ ದ ಹಾರ್ಡ್ ಕವರಿಂಗ್ ಆಫ್ ಸೀಡ್ಸ್. ಈ ಸಿಪ್ಪೆ ಸುರಿತೀವಿ ಅಲ್ವಾ ಹಣ್ಣುಗಳು, ಅದ್ರ ಮೇಲ್ಗಡೆನೂ ಸ್ಕ್ಲೀರೆಂಕೈಮಾ ಟಿಶ್ಯೂ ಇದೆ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಒನ್ ಮೋರ್ ಔಟರ್ ಮೋಸ್ಟ್ ಲೇಯರ್ ಈಸ್ ದೇರ್, ದಟ್ ಈಸ್ ಎಪಿಡರ್ಮೀಸ್. ಎಲ್ಲ ಪ್ಲ್ಯಾಂಟ್ಗಳಲ್ಲೂ ಹೊರಗಡೆ ಈ ಪ್ಯಾರಂಕೈಮಾ, ಏರಂಕೈಮಾ, ಕೋಲಂಕೈಮಾ, ಸ್ಕ್ಲೀರೆಂಕೈಮಾ ಯಾವುದಾದ್ರೂ ಟಿಶ್ಯೂ ಇರಲಿ, ಅದೆಲ್ಲದಕ್ಕೂ ಮೇಲ್ಗಡೆ ಒಂದು ಔಟರ್ ಮೋಸ್ಟ್ ಕವರಿಂಗ್ ಟಿಶ್ಯೂ ಸೆಲ್ಸ್ ಇರುತ್ತೆ. ಅವನ್ನ ಎಪಿಡರ್ಮೀಸ್ ಅಂತ ಹೇಳ್ತೀವಿ. ಔಟರ್ ಮೋಸ್ಟ್ ಲೇಯರ್ ಆಫ್ ಸೆಲ್ಸ್ ಈಸ್ ಕಾಲ್ಡ್ ಎಪಿಡರ್ಮೀಸ್. ಎಲ್ಲ ಗಿಡಗಳ ಮೇಲ್ಗಡೆ ಒಂದು ಸೆಲ್ನ ಕವರಿಂಗ್ ಇರುತ್ತೆ, ಅದನ್ನು ಎಪಿಡರ್ಮೀಸ್ ಅಂತ ಹೇಳ್ತೀವಿ. ಆ್ಯಂಡ್ ದಿಸ್ ಎಪಿಡರ್ಮಿಸ್ ಈಸ್ ಮೇಡ್ ಅಪ್ ಆಫ್ ಸಿಂಗಲ್ ಲೇಯರ್ ಆಫ್ ಸೆಲ್. ಒಂದೇ ಒಂದು ಲೇಯರ್ ಸೆಲ್ಲಿಂದ ಆಗಿದೆ ಅಂತ ಹೇಳಿದ್ದಾರೆ. ಈ ಎಪಿಡರ್ಮಿಸು ಒಂದೊಂದು ರೀಜನಿನ ಪ್ಲ್ಯಾಂಟ್ಗೂ ಇನ್ನೊಂದು ರೀಜನಿನ ಪ್ಲ್ಯಾಂಟ್ಗೂ ವೇರಿ ಆಗ್ತಾ ಹೋಗುತ್ತೆ. ಒಂದು ರೀಜನಲ್ಲಿರೋ ಪ್ಲ್ಯಾಂಟಿನ ಎಪಿಡರ್ಮಿಸ್, ದಟ್ ಮೀನ್ಸ್ ಡ್ರೈ ಹ್ಯಾಬಿಟ್ಯಾಟ್, ಒಣಗಿರೋಂಥ ಪ್ರದೇಶ ಅಂದರೆ ಡೆಸರ್ಟ್ ರೀಜನಲ್ಲಿರೋ ಪ್ಲ್ಯಾಂಟಿನ ಎಪಿಡರ್ಮಿಸ್ ಈಸ್ ಡಿಫ್ರೆಂಟ್. ಆ್ಯಂಡ್ ದ ಪ್ಲ್ಯಾಂಟ್ ದಟ್ ಲೀವ್ಸ್ ಇನ್ ವಾಟರ್,
ನೀರಲ್ಲಿರುವಂತಹ ಪ್ಲ್ಯಾಂಟಿನ ಎಪಿಡರ್ಮಿಸ್ನ ಸೆಲ್ಸ್ಗೂ ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಅದೇ ಪ್ಲ್ಯಾಂಟ್ಸ್ ಲಿವಿಂಗ್ ಇನ್ ಡ್ರೈ ಹ್ಯಾಬಿಟ್ಯಾಟ್, ಒಣ ಪ್ರದೇಶದಲ್ಲಿ, ಒಣಗಿರುವಂತಹ ಪ್ರದೇಶದಲ್ಲಿರುವಂತಹ ಪ್ಲ್ಯಾಂಟಿನ ಎಪಿಡರ್ಮಿಸ್ ಹೇಗಿರುತ್ತೆ ಅಂದರೆ ದೇ ಆರ್ ಹ್ಯಾವಿಂಗ್ ಥಿಕ್ ಕ್ಯೂಟಿಕಲ್, ಅದ್ರ ಮೇಲ್ಗಡೆ ಒಂದು ಲೇಯರ್ ಇರುತ್ತೆ. ಆ ಎಪಿಡರ್ಮಿಸ್ ತುಂಬ ದಪ್ಪ ಇರುತ್ತೆ. ಯಾಕಪ್ಪ ಅಂದರೆ ಆ ವಾಟರ್ ಲಾಸ್ ಆಗೋದಕ್ಕೆ. ಗೊತ್ತು, ಡೆಸರ್ಟ್ ರೀಜನಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ. ಜಾಸ್ತಿ ಬಿಸಿಲಾದಂಗೂ ನೀರನ್ನ ಬೇಗ ಸನ್ರೈಸ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಆ ವಾಟರ್ ಲಾಸ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಎಪಿಡರ್ಮಿಸ್ ತುಂಬ ಥಿಕ್ ಸೆಲ್ಸ್ನ ಹೊಂದಿರುತ್ತೆ. ಆ್ಯಂಡ್ ದ ಎಂಟೈರ್ ಸರ್ಫೇಸ್ ಆಫ್ ಪ್ಲ್ಯಾಂಟ್, ಇದು ಡ್ರೈ ಹ್ಯಾಬಿಟ್ಯಾಟಲ್ಲಿರುವಂಥ ಸೆಲ್ಗಳಿಗೆ ಥಿಕ್ ಸೆಲ್ಸ್ ಇರುತ್ತೆ, ಥಿಕ್ ಎಪಿಡರ್ಮಿಸ್ ಇರುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಯಾವುದಾದ್ರು ಪ್ಲ್ಯಾಂಟ್ ತಗೊಳ್ಳಿ, ಎಂಟೈರ್ ಪ್ಲ್ಯಾಂಟ್ ಈಸ್ ಕವರ್ಡ್ ಬೈ ದಿಸ್ ಎಪಿಡರ್ಮಿಸ್. ಪ್ಲ್ಯಾಂಟಿನ ಎಲ್ಲ ಪಾರ್ಟ್ಗಳಲ್ಲೂ ಈ ಎಪಿಡರ್ಮಿಸ್ ಸೆಲ್ಸ್ ಇದೆ ಅಂತ ಹೇಳಿದ್ದಾರೆ. ಆ್ಯಂಡ್ ದಿಸ್ ಎಪಿಡರ್ಮಿಸ್ ಇಟ್ ಪ್ರೊಟೆಕ್ಟ್ಸ್ ದ ಎಂಟೈರ್ ಪ್ಲ್ಯಾಂಟ್, ಇಡೀ ಗಿಡನೇ ಪ್ರೊಟೆಕ್ಟ್ ಮಾಡೋವಂಥ ಕೆಲಸನ ಮಾಡುತ್ತೆ. ಆ್ಯಂಡ್ epidermal cells on the aerial parts of the plant often secretes a waxy coating. ಏರಿಯಲ್ ಪಾರ್ಟ್ ಅಂದರೆ ಮೇಲ್ಗಡೆ ಭಾಗ, ಎಲೆಯ ಮೇಲ್ಭಾಗ, ಸ್ಟೆಮ್ಮಿನ ಮೇಲ್ಭಾಗ, ಅಲ್ಲೇನಾಗುತ್ತೆ ಅಂದರೆ ವ್ಯಾಕ್ಸಿ ಕೋಟಿಂಗ್ನ ಸೆಕ್ರೀಟ್ ಮಾಡುತ್ತೆ. ವ್ಯಾಕ್ಸಿ ಅಂದರೆ ಮೇಣದಂತಹ ಸಬ್ಸ್ಟೆನ್ಸ್ನ ಸೆಕ್ರೀಟ್ ಮಾಡುತ್ತೆ. ಯಾಕಪ್ಪ ಅಂದರೆ ಈ ವ್ಯಾಕ್ಸಿ ಕೋಟಿಂಗ್ ಪ್ರೊಡ್ಯೂಸ್ ಆಗೋದ್ರಿಂದ ವಾಟರ್ ರೆಸಿಸ್ಟೆಂಟ್, ನೀರು ಏನಾದರೂ ಅದ್ರ ಮೇಲೆ ಬಿದ್ದರೆ ಕೊಳ್ತೋಗ್ಲಿಲ್ದಂಗೆ ಅವಾಯ್ಡ್ ಮಾಡುತ್ತಂತೆ. ಆ್ಯಂಡ್ ಇಟ್ ಆಲ್ಸೋ ಪ್ರೊವೈಡ್ಸ್ ಮೆಕ್ಯಾನಿಕಲ್ ಇಂಜುರಿ, ಏನಾದರೂ ಗಿಡಗಳಿಗೆ ತೊಂದರೆ ಆಗಲಿಲ್ದಂಗೆ. ಮೆಕ್ಯಾನಿಕಲ್ ಇಂಜುರಿ ಅಂದರೆ ಈಗ ಏನಾದರೂ ಮುಳ್ಳು ಚುಚ್ಚಿ ಏನಾದರೂ ಗಾಯ, ನಾವೇನಾದರೂ ಟಚ್ ಮಾಡಿದಾಗ ಆ ಲೀಫ್ ಡ್ಯಾಮೇಜ್ ಆಗಲಿಲ್ದಂಗೆ ಹೆಲ್ಪ್ ಮಾಡುತ್ತಂತೆ. ಆ್ಯಂಡ್ ಆಲ್ಸೋ ಪ್ರೊಟೆಕ್ಟ್ಸ್ ಫ್ರಮ್ ಇನ್ವ್ಯಾಷನ್ ಬೈ ಪ್ಯಾರಾಸಿಟಿಕ್ ಫಂಗೈ, ಯಾವುದಾದ್ರೂ ಕ್ರಿಮಿಕೀಟಗಳು ಅದ್ರ ಮೇಲೆ ಆ್ಯಕ್ಟ್ ಮಾಡಿ ಎಫೆಕ್ಟ್ ಮಾಡಲಿಲ್ದಂಗೆ ಅವಾಯ್ಡ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಏರಿಯಲ್ ಪಾರ್ಟ್ಸ್ ಸೆಕ್ರೀಟ್ಸ್ ವ್ಯಾಕ್ಸಿ ಕೋಟಿಂಗ್. ವ್ಯಾಕ್ಸಿ ಕೋಟಿಂಗ್ ಏನಪ್ಪ ಅಂದರೆ ಇಟ್ ಪ್ರಿವೆಂಟ್ಸ್ ವಾಟರ್ ಲಾಸ್ ಆ್ಯಂಡ್ ಅವಾಯ್ಡ್ಸ್ ಮೆಕ್ಯಾನಿಕಲ್ ಇಂಜುರಿ ಆ್ಯಂಡ್ ಪ್ರಿವೆಂಟ್ಸ್ ಫ್ರಮ್ ಪ್ಯಾರಾಸಿಟಿಕ್ ಇನ್ವೇಷನ್. ಯಾವುದಾದ್ರೂ ಪ್ಯಾರಾಸೈಟ್ಸು ಅದ್ರ ಮೇಲೆ ಅಟ್ಯಾಕ್ ಮಾಡೋದನ್ನು ಅವಾಯ್ಡ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಸೊ ವಿ ಕ್ಯಾನ್ ಟೆಲ್ ದ ಫಂಕ್ಷನ್ ಆಫ್ ದಿಸ್ ಎಪಿಡರ್ಮಿಸ್ ಈಸ್ ಪ್ರೊಟೆಕ್ಟಿವ್ ಇನ್ ಫಂಕ್ಷನ್. ಗಿಡಗಳನ್ನು ರಕ್ಷಣೆ ಮಾಡುವಂಥ ಕೆಲಸನ ಎಪಿಡರ್ಮಿಸ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಸೆಲ್ಸ್ ಹೇಗಿರುತ್ತೆ ಅಂದರೆ ದೇ ಆರ್ ಅರೇಂಜ್ಡ್ ವಿತೌಟ್ ಎನಿ ಇಂಟರ್ಸೆಲ್ಯುಲಾರ್ ಸ್ಪೇಸ್. ಒಂದು ಸೆಲ್ಗೂ ಇನ್ನೊಂದು ಸೆಲ್ಗೂ ಗ್ಯಾಪ್ ಇಲ್ದಂಗೆ ಕಂಟಿನ್ಯೂಸ್ ಆಗಿ ಅರೇಂಜ್ ಆಗಿರುತ್ತೆ. ಆ್ಯಂಡ್ ದ ಸೆಲ್ಸ್ ಆರ್ ರಿಲೇಟಿವ್ಲಿ ಫ್ಲ್ಯಾಟ್, ತೆಳ್ಳಗಿರುವಂಥ ಫ್ಲ್ಯಾಟ್ ಆಗಿರೋ ಸೆಲ್ಸ್ ಇರುತ್ತೆ. ಆಫನ್ ದೇರ್ ಔಟರ್ ಆ್ಯಂಡ್ ಸೈಡ್ ವಾಲ್ಸ್ ಆರ್ ಥಿಕ್ಕರ್ ದ್ಯಾನ್ ಇನ್ನರ್ ವಾಲ್. ಒಳಗಡೆ ಇನ್ನರ್ ವಾಲ್ಗಿಂತ ಸೈಡ್ ವಾಲ್ಗಳು, ಔಟರ್ ವಾಲು ತುಂಬ ಥಿಕ್ಕಾಗಿರುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಫಿಗರಲ್ಲಿ ತೋರಿಸಿದ್ದಾರೆ ನೋಡಿ. ಇಲ್ಲಿ ಈ ಬ್ರೌನ್ ಕಲರ್ ಲೇಯರ್ ಏನಿದೆ ಇದನ್ನು ಎಪಿಡರ್ಮಿಸ್ ಅಂತ ಹೇಳ್ತೀವಿ. ಎಲ್ಲ ಪ್ಲ್ಯಾಂಟಿನ ಎಲ್ಲ ಪಾರ್ಟ್ಗಳಲ್ಲೂ ಈ ಸೆಲ್ಸ್ ಇರುತ್ತೆ. ನೋಡ್ಬೋದು, ಅವು ಫ್ಲ್ಯಾಟ್ ಆಗಿದೆ. ಆ್ಯಂಡ್ ದೇ ಆರ್ ಅರೇಂಜ್ಡ್ ವಿತೌಟ್ ಎನಿ ಇಂಟರ್ಸೆಲ್ಯುಲಾರ್ ಸ್ಪೇಸ್. ಇಂಟರ್ಸೆಲ್ಯುಲಾರ್ ಅಂದರೆ ಒಂದು ಸೆಲ್ಗೂ ಇನ್ನೊಂದು ಸೆಲ್ಗೂ ಇರುವಂತಹ ಗ್ಯಾಪ್ನ ಇಂಟರ್ಸೆಲ್ಯುಲಾರ್ ಸ್ಪೇಸ್ ಅಂತ ಹೇಳ್ತೀವಿ. ಇಲ್ಲಿ ಒಂದು ಸೆಲ್ಗೂ ಇನ್ನೊಂದು ಸೆಲ್ಗೂ ಆ ಥರ ಗ್ಯಾಪ್ ಇಲ್ಲ, ಆ ಥರ ಅರೇಂಜ್ ಆಗಿದೆ. ಇದು ಎಪಿಡರ್ಮಿಸ್. ಆ್ಯಂಡ್ ವಿ ಕ್ಯಾನ್ ಅಬ್ಸರ್ವ್ ಸ್ಮಾಲ್ ಪೋರ್ಸ್ ಹಿಯರ್ ಆ್ಯಂಡ್ ದೇರ್ ಇನ್ ದ ಎಪಿಡರ್ಮಿಸ್ ಆಫ್ ದ ಲೀಫ್. ಎಲೆಯ ಮೇಲ್ಗಡೆ ಇರುವಂತಹ ಎಪಿಡರ್ಮಿಸ್ ಮಧ್ಯದಲ್ಲಿ ಅಲ್ಲಲ್ಲಿ ಸಣ್ಣ ಸಣ್ಣ ತೂತಗಳಿರ್ತವೆ. ಅದು ಸ್ಮಾಲ್ ಪೋರ್ಸ್ ಆರ್ ಕಾಲ್ಡ್ ಸ್ಟೊಮ್ಯಾಟಾ. ಅಲ್ಲಿರುವಂಥ ಸಣ್ಣ ತೂತಗಳನ್ನು ಸ್ಟೊಮ್ಯಾಟಾ ಅಂತ ಹೇಳ್ತೀವಿ. ಇಲ್ಲಿ ಸ್ಟೊಮ್ಯಾಟಾದಲ್ಲಿ ದೇ ಆರ್ ಎನ್ಕ್ಲೋಸ್ಡ್ ಬೈ 2 ಕಿಡ್ನಿ ಶೇಪ್ಡ್ ಸೆಲ್ಸ್ ಕಾಲ್ಡ್ ಗಾರ್ಡ್ ಸೆಲ್ಸ್. ಈ ಸ್ಟೊಮ್ಯಾಟಾ ಅಂತ ಏನಿದೆ ಅಲ್ಲಿ 2 ಕಿಡ್ನಿ ಶೇಪ್ಡ್ ಸೆಲ್ಸ್ ಇದೆ. ಇಲ್ಲಿ ಫಿಗರಲ್ಲಿ ತೋರಿಸಿದ್ದಾರೆ ನೋಡಿ. ಇಟ್ ಈಸ್ ಫೌಂಡ್ ಇನ್ ಲೀಫ್. ಇವನ್ನ ಗಾರ್ಡ್ ಸೆಲ್ಸ್ ಅಂತ ಹೇಳ್ತೀವಿ. 2 ಕಿಡ್ನಿ ಶೇಪ್ಡ್ ಸೆಲ್ಸ್ನ ಗಾರ್ಡ್ ಸೆಲ್ಸ್ ಅಂತ ಹೇಳ್ತೀವಿ. ದಿಸ್ ಸ್ಟೊಮ್ಯಾಟಾ ಈಸ್ ಫೌಂಡ್ ಓನ್ಲಿ ಇನ್ ಎಪಿಡರ್ಮಿಸ್ ಆಫ್ ಲೀಫ್. ಎಲೆಯಲ್ಲಿ ಮಾತ್ರ ಈ ಸ್ಟೊಮ್ಯಾಟಾ ಇರುತ್ತೆ. ಆ ಸ್ಟೊಮ್ಯಾಟಾದಲ್ಲಿರುವಂಥ ಸೆಲ್ಸ್ನ ಗಾರ್ಡ್ ಸೆಲ್ಸ್ ಅಂತ ಹೇಳ್ತೀವಿ. ವಿ ಕಾಲ್ ಇಟ್ ಆಸ್ ಗಾರ್ಡ್ ಸೆಲ್ಸ್. ವೈ ದ ಲೀಫ್ ನೀಡ್ ದಿಸ್ ಗಾರ್ಡ್ ಸೆಲ್? ಯಾಕೆ ಬೇಕಪ್ಪ ಅಂದರೆ ಫಾರ್ ದ ಎಕ್ಸ್ಚೇಂಜ್ ಆಫ್ ಗ್ಯಾಸ್ ಎಕ್ಸ್ಚೇಂಜ್ ಆಗೋಕ್ಕೆ, ಅಂದರೆ ಅಟ್ಮಾಸ್ಫಿಯರಿಗೆ ಅದು ಆಕ್ಸಿಜನ್ನ ರಿಲೀಸ್ ಮಾಡಿ ಕಾರ್ಬನ್ ಡೈಆಕ್ಸೈಡ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ, ಮತ್ತು ಪ್ಲ್ಯಾಂಟಲ್ಲಿರುವಂತಹ ಎಕ್ಸೆಸ್ ವಾಟರ್ನ ಹೊರಗಡೆ ಹಾಕೋದಕ್ಕೆ ಈ ಸ್ಟೊಮ್ಯಾಟಾ ಸೆಲ್ಸು ಎಸೆನ್ಷಿಯಲ್ ಇದೆ.
Function of stomata, it is necessary for exchange of gases, and the stomata cells helps in transpiration. ಟ್ರಾನ್ಸ್ಪಿರೇಷನ್ ಅಂದರೆ ಅಲ್ಲಿರೋವಂತಹ ನೀರನ್ನ ಹೊರಗಡೆ ಹಾಕುವಂಥ ಕೆಲಸನ ಸ್ಟೊಮ್ಯಾಟ ಮಾಡುತ್ತೆ. ಗಿಡಗಳಿಗೆ ಎಕ್ಸ್ಟ್ರಾ ಆಯಿತು, ನೀರು ಅಬ್ಸಾರ್ಬ್ ಮಾಡ್ಕೊಂಡಿರೋ ಜಾಸ್ತಿ ಆಯಿತು ಅಂದರೆ ಅದನ್ನು ಹೊರಗಡೆ ಹಾಕುವಂಥ ಕೆಲಸನ ಸ್ಟೊಮ್ಯಾಟ ಮಾಡುತ್ತೆ. ನೆಕ್ಸ್ಟು ಎಪಿಡರ್ಮಲ್ ಸೆಲ್ಸ್ ಫೌಂಡ್ ಇನ್ ದ ರೂಟ್ಸಲ್ಲೂ ಎಪಿಡರ್ಮಲ್ ಸೆಲ್ಸ್ ಇದೆ. ಇದ್ರ ಫಂಕ್ಷನ್ ಏನಪ್ಪ ಅಂದರೆ ವಾಟರ್ ಅಬ್ಸಾರ್ಪ್ಷನ್, ನೀರನ್ನು ಹೀರೋದು. ಆ್ಯಂಡ್ ದೇ ಆರ್ ಹ್ಯಾವಿಂಗ್ ಲಾಂಗ್ ಹೇರ್ ಲೈಕ್ ಪಾರ್ಟ್ಸ್ ದಟ್ ಗ್ರೇಟ್ಲಿ ಇನ್ಕ್ರೀಸ್ ದ ಟೋಟಲ್ ಅಬ್ಸಾರ್ಪ್ಟಿವ್ ಸರ್ಫೇಸ್ ಏರಿಯಾ. ಆ ಎಲೆಗಳ ಬೇಕಾದ್ರೆ ಒಂದು ಗಿಡದ ರೂಟ್ನ ಪ್ಲಕ್ ಮಾಡಿ ಕಿತ್ತು ನೋಡ್ರಿ, ಒಂದು ಮೇಯ್ನ್ ರೂಟ್ ಇರುತ್ತೆ, ಅದಕ್ಕೆ ಸಬ್ ರೂಟ್, ಸಣ್ಣ ಸಣ್ಣ ರೂಟ್ಲೆಟ್ಸ್ ಇರುತ್ತೆ. ಆ ರೂಟ್ಲೆಟ್ಸ್ ಏನು ಕೆಲಸ ಮಾಡುತ್ತಪ್ಪ ಅಂದರೆ ಒಂದು ಮೇಯ್ನ್ ರೂಟಲ್ಲಿ ಎಷ್ಟು ನೀರು ಹೀರ್ಕೊಳ್ಳೋಕ್ಕೆ ಸಾಧ್ಯ ಅದಕ್ಕಿಂತ ಜಾಸ್ತಿ ಹೀರ್ಕೊಳ್ಳೋಂಗೆ ಮಾಡೋದು ಈ ಸಣ್ಣ ರೂಟ್ಸ್ ಏನು ಸೈಡಲ್ಲಿ ಅಟ್ಯಾಚ್ ಆಗಿರುತ್ತೆ, ಅವು ನೀರನ್ನು ಜಾಸ್ತಿ ಹೀರ್ಕೊಳ್ಳೋಗೆ ಮಾಡ್ತವೆ. ಎಪಿಡರ್ಮಲ್ ಸೆಲ್ಸ್ ಹೇಳಿದ್ದೀನಿ, ಪ್ಲ್ಯಾಂಟಿನ ಎಲ್ಲ ಪಾರ್ಟಲ್ಲೂ ಇರುತ್ತೆ. ಲೀಫಲ್ಲಿರೋಂತಹದ್ದು ಎಪಿಡರ್ಮಲ್ ಸೆಲ್ಸ್ ಜೊತೆ ಸ್ಟೊಮ್ಯಾಟ ಇರುತ್ತೆ. ಇಲ್ಲಿ ರೂಟಲ್ಲಿರುವಂಥ ಎಪಿಡರ್ಮಲ್ ಸೆಲ್ಸ್ ಏನು ಮಾಡುತ್ತೆ, ನೀರನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಅಲ್ಲಿರೋ ಆ ರೂಟಿಗೆ ಅಟ್ಯಾಚ್ ಆಗಿರೋ ಸ್ಮಾಲ್ ರೂಟ್ಸು ಇನ್ನೂ ನೀರನ್ನ ಜಾಸ್ತಿ ಹೀರ್ಕೊಳ್ಳೋಂಗೆ ಮಾಡುತ್ತೆ. ಆ್ಯಂಡ್ ಇನ್ ಸಮ್ ಪ್ಲ್ಯಾಂಟ್ಸ್ ಲೈಕ್ ಡೆಸರ್ಟ್ ಪ್ಲ್ಯಾಂಟ್ಸ್, ಈ ಝೀರೋಫೈಟ್ಸ್ ಅಂತ ಹೇಳ್ತೀವಿ. ಡೆಸರ್ಟಲ್ಲಿ ಬೆಳೆಯುವಂಥ ಪ್ಲ್ಯಾಂಟ್ಸ್ನ ವಿ ಕಾಲ್ ದೆಮ್ ಆಸ್ ಝೀರೋಫೈಟ್ಸ್. And these xerophytes or desert plants have thick waxy coating of cutin. ಅದ್ರ ಮೇಲ್ಗಡೆ ಡೆಸರ್ಟಲ್ಲಿ ಬೆಳೆಯುವಂತಹ ಪ್ಲ್ಯಾಂಟಿಗೆ ಮೇಲ್ಗಡೆ ಇರುವಂತಹ ಕೋಟಿಂಗ್ನ ಏನಂತೀವಿ ಅಂದರೆ ವ್ಯಾಕ್ಸಿ ಕೋಟಿಂಗ್ ಕಾಲ್ಡ್ ಕ್ಯುಟಿನ್ ಅಂತ ಹೇಳ್ತೀವಿ. ಏನಕ್ಕಪ್ಪ ಅಂದರೆ ಹಾರ್ಶ್ ಬಿಸಿಲು ಬರೋದ್ರಿಂದ, ಆಮೇಲೆ ಯಾವ್ದಾದ್ರು ಅನಿಮಲ್ಸ್ ತಿನ್ನೋದ್ರಿಂದ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಥರ ಕ್ಯುಟಿನ್ ಇರುತ್ತೆ ಅಂತ ಹೇಳಿದ್ದಾರೆ. ಓಕೆ, ದಿಸ್ ಈಸ್ ಅಬೌಟ್ ಸಿಂಪಲ್ ಕೆಲವು ಪ್ಯಾರಂಕೈಮಾ ಟಿಶ್ಯೂ ಬಗ್ಗೆ ಆಯಿತು. ನೆಕ್ಸ್ಟ್ ಇದೇ ಕಂಟಿನ್ಯೂಯೇಷನ್ ಅಂದರೆ ನೆಕ್ಸ್ಟ್ ಟೈಪ್ಸ್ ಆಫ್ ಪ್ಯಾರಂಕೈಮಾ ಟಿಶ್ಯೂ ದೇ ಹ್ಯಾವ್ ಗಿವನ್ ದಟ್ ಐ ವಿಲ್ ಟೆಲ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಗೋ ಥ್ರೂ ದಿಸ್ ವಿಡಿಯೋ. ಇಫ್ ಯು ಗೆಟ್ ಎನಿ ಡೌಟ್ಸ್ ಕಾಲ್ ಮಿ. ಹೋಮ್ವರ್ಕ್ ಏನಪ್ಪ ಅಂದರೆ ವಾಟ್ ಈಸ್ ದ ಫಂಕ್ಷನ್ ಆಫ್ ಕ್ಲೋರಂಕೈಮಾ, ಏರಂಕೈಮಾ, ಕೋಲಂಕೈಮಾ, ಸ್ಲೀರಂಕೈಮಾ, ಎಪಿಡರ್ಮಿಸ್ ಆ್ಯಂಡ್ ಸ್ಟೊಮ್ಯಾಟ. ಇನ್ನೊಂದ್ಸಲ ಹೇಳ್ತೀನಿ, ಫಂಕ್ಷನ್ಸ್ ಆಫ್ ಕ್ಲೋರಂಕೈಮಾ, ಏರಂಕೈಮಾ, ಕೋಲಂಕೈಮಾ, ಸ್ಲೀರಂಕೈಮಾ, ಎಪಿಡರ್ಮಿಸ್ ಆ್ಯಂಡ್ ಸ್ಟೊಮ್ಯಾಟ. ಇದ್ರ ಫಂಕ್ಷನ್ಸ್ನ ಇಷ್ಟೂ ಬರೆದು ಕಳಿಸ್ಕೊಡ್ಬೇಕು. ಆ್ಯಂಡ್ ವೆನ್ ಯು ಕಮ್ ಟು ಸ್ಕೂಲ್ ಯು ಬ್ರಿಂಗ್ ಇಟ್ ಫಾರ್ ಕರೆಕ್ಷನ್. ಓಕೆ, ಥ್ಯಾಂಕ್ ಯು.